ಒಂದು ದೇಶ ಆರ್ಥಿಕವಾಗಿ ಗಟ್ಟಿಯಾಗಿದೆ ಅನ್ನೋದನ್ನ ನಿರ್ಧಾರ ಮಾಡೋ ಅಂಶಗಳಲ್ಲಿ ಪ್ರಮುಖವಾದದ್ದು ಬಂಡವಾಳ ವೆಚ್ಚ. ಅಂದ್ರೆ ಮೂಲಸೌಕರ್ಯ ಅಭಿವೃದ್ಧಿ ಮಾಡೋಕೆ ಇರೋ ಬಜೆಟ್ 2004ರಿಂದ 2014ರ ಅವಧಿಯಲ್ಲಿ ನಮ್ಮ ಅರ್ಥವ್ಯವಸ್ಥೆ ಅದ್ಯಾವ ಪರಿ ಹಳ್ಳ ಹಿಡಿದಿತ್ತು ಅಂದ್ರೆ ಬಂಡವಾಳ ವೆಚ್ಚವಿದ್ದದ್ದು ನಮ್ಮ ದೇಶದ GDPಯ 1.7% ಮಾತ್ರ. ಆದ್ರೆ ಕಳೆದ 10 ವರ್ಷಗಳಲ್ಲಿ ಆದ ಆರ್ಥಿಕ ಪ್ರಗತಿಯ ಪರಿಣಾಮ ಇವತ್ತು ಭಾರತ ತನ್ನ GDPಯ 3.2% ಬಂಡವಾಳ ವೆಚ್ಚಕ್ಕೆ ಮೀಸಲಿಡ್ತಾ ಇದೆ. ಅಂದ್ರೆ ಈಗ ನೀವು ನೋಡ್ತಾ ಇರೋ ಅಭಿವೃದ್ಧಿಯ ವೇಗ ಮುಂದಿನ ದಿನಗಳಲ್ಲಿ ದುಪ್ಪಟ್ಟಾಗೋದಕ್ಕಿದೆ. ಮುಂದೆ ಮತ್ತಷ್ಟು ವೇಗದ ಅಭಿವೃದ್ಧಿ ಆಗತ್ತೆ ಅಂತ ಜನರೇ ಮಾತಾಡ್ಕೋತಾ ಇದ್ದಾರೆ. ಯಾಕೆಂದ್ರೆ ಈಗಾಗಲೇ ಆದ ಸಾಧನೆ ನಮ್ಮ ಕಣ್ಮುಂದಿದೆ. 65 ವರ್ಷಗಳನ್ನ ಆಳಿದ ಅಷ್ಟು ಕಾಂಗ್ರೆಸ್ ಸರ್ಕಾರಗಳು ಸೇರಿ ನಮ್ಮ ದೇಶದಲ್ಲಿ ಅಭಿವೃದ್ಧಿ ಮಾಡಿದ್ದ ವಿಮಾನ ನಿಲ್ದಾಣಗಳ ಸಂಖ್ಯೆ 74. ಆದ್ರೆ ಮೋದಿ ಬಂದ್ಮೇಲೆ ಬರೀ 10 ವರ್ಷಗಳಲ್ಲಿ ಈ ಸಂಖ್ಯೆ 149ಕ್ಕೆ ಏರಿಕೆಯಾಗಿದೆ. ವಿಮಾನಯಾನದಿಂದ ವೇಗದ ಪ್ರಯಾಣ ಸಾಧ್ಯ, ಅಲ್ಲದೆ ಅಭಿವೃದ್ಧಿಗೂ ವೇಗ ಸಿಗತ್ತೆ. ಆದ್ರೆ ಬ್ರಿಟಿಷರ ಕಾಲದಿಂದಲೇ ಇದ್ದ ಭಾರತೀಯ ರೈಲ್ವೆ ಜಾಲ ಮೋದಿ ಸರ್ಕಾರ ಬರುವವರೆಗೂ ಬಹುತೇಕ ಕಡೆ ಓ.ಬಿ. ರಾಯನ ಕಾಲದ ತಂತ್ರಜ್ಞಾನವನ್ನೇ ಬಳಕೆ ಮಾಡ್ತಾ ಇತ್ತು. ರೈಲ್ವೆ ವಿದ್ಯುದೀಕರಣ ಮಾಡ್ತೀವಿ ಅಂತ ಹೊರಟ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದ್ದದ್ದು ದಿನಕ್ಕೆ 1.5 ಕಿಲೋಮೀಟರ್ ಇಲ್ಲ. ಇವತ್ತು ಕಳೆದ ನಾಳೆ ಆಗುವಷ್ಟರಲ್ಲಿ 18 ಕಿಲೋಮೀಟರ್ ರೈಲ್ವೆ ಮಾರ್ಗವನ್ನ ಮೋದಿ ಸರ್ಕಾರ ವಿದ್ಯುದೀಕರಣಗೊಳಿಸಿರತ್ತೆ. ಪರಿಣಾಮವಾಗಿ ಕಳೆದ 9 ವರ್ಷಗಳಲ್ಲಿ 40,000 ಕಿಲೋಮೀಟರ್ ರೈಲ್ವೆ ಮಾರ್ಗ ವಿದ್ಯುದೀಕರಣ ಆಗಿದೆ. ಜೊತೆಗೆ ದ್ವಿಮುಖ ರೈಲ್ವೆ ಮಾರ್ಗ ನಿರ್ಮಾಣ, ಗೇಜ್ ಪರಿವರ್ತನೆ ಕಾರ್ಯಗಳು ಕಾಂಗ್ರೆಸ್ ಕಾಲದಲ್ಲಿ ಸುಮಾರು 4 ಕಿಲೋಮೀಟರ್ ಅಷ್ಟಿದ್ರೆ ಈಗ ಅದರ ವೇಗ ದಿನಕ್ಕೆ 14.5 ಕಿಲೋಮೀಟರ್ ಕೆಲಸ ಆಗ್ತಾ ಇದೆ. ರೈಲ್ವೆನೇ ಹೀಗೆ ಅಂದ್ಮೇಲೆ ಮೆಟ್ರೋ ಪರಿಸ್ಥಿತಿ ಭಿನ್ನವಾಗಿರೋಕೆ ಹೇಗ್ ಸಾಧ್ಯ? ಮೋದಿ ಬಂದ್ಮೇಲೆ ಭಾರತದ 20 ನಗರಗಳಲ್ಲಿ ಇವತ್ತು ಮೆಟ್ರೋ ಸೇವೆ ಇದೆ. ಅಂದ್ರೆ ಮೋದಿ ಸರ್ಕಾರ ಬರ್ದೇ ಹೋಗಿದ್ರೆ 15 ನಗರಗಳಲ್ಲಿ ಮೆಟ್ರೋ ಇನ್ನು ಗಗನ ಕುಸುಮನೇ ಆಗಿರ್ತಿತ್ತು. ಜಲಸಾರಿಗೆ ವಿಚಾರದಲ್ಲೂ ಅಷ್ಟೇ. UPA ಸರ್ಕಾರ ಇದ್ದಾಗ ದೇಶದಲ್ಲಿದ್ದ ಜಲಮಾರ್ಗಗಳು ಕೇವಲ 5, ಅದು ಕೂಡ ಬ್ರಿಟಿಷರ ಕಾಲದಿಂದಲೇ ಇದ್ದವೆ. ಈಗ ದೇಶಾದ್ಯಂತ ಒಟ್ಟು 111 ಜಲಮಾರ್ಗಗಳಿವೆ. ಇದುವರೆಗಿನ ಯಾವುದೇ ಸರ್ಕಾರಗಳು ಕೈಗೊಳ್ಳದಿರೋ ಕ್ರಾಂತಿಕಾರಿ ಚಿಂತನೆ ಮೋದಿ ಸರ್ಕಾರದಿಂದ ಮಾತ್ರ ಸಾಧ್ಯ. ಯಾಕೆಂದ್ರೆ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣದಲ್ಲೂ ಮೋದಿ ಸರ್ಕಾರದ ಸಾಧನೆ ಅಭೂತಪೂರ್ವ. ದಿನಕ್ಕೆ 10-11 ಕಿಲೋಮೀಟರ್ ಟಾರ್ ಹಾಕೋದಕ್ಕೆ ಕಾಂಗ್ರೆಸ್ ಸರ್ಕಾರ 108 ಕಾರಣಗಳನ್ನ ಹೇಳ್ತಾ ಇತ್ತು. ಹೊಸ ಮಾರ್ಗ ನಿರ್ಮಾಣ ಅಂತೂ ದಶಕಗಳ ಕಾಲ ಆಗ್ತಾ ಇರಲಿಲ್ಲ. ಆದ್ರೆ ಈಗ ಹೊಸ ರಸ್ತೆಗಳು ಅದ್ಯಾವ ವೇಗದಲ್ಲಿ ಆಗಿದೆ ಅನ್ನೋದಕ್ಕೆ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇನೆ ಸಾಕ್ಷಿಯಾಗಿ ನಿಂತಿದೆ. ಅಷ್ಟು ಮಾತ್ರ ಅಲ್ಲ, ದೇಶದಲ್ಲಿ ಪ್ರತಿದಿನ 28 ಕಿಲೋಮೀಟರ್ಗೂ ಹೆಚ್ಚು ರಸ್ತೆ ನಿರ್ಮಾಣ ಆಗ್ತಾ ಇದೆ. ಭಾರತವನ್ನ ಯಶಸ್ವಿಯಾಗಿ ಮುನ್ನಡೆಸ್ತಾ ಸುದೃಢ ದೇಶ ಮತ್ತು ಸಮರ್ಥ ಸಮಾಜ ನಿರ್ಮಾಣ ಮಾಡೋಕೆ ಮೋದಿ ಸರ್ಕಾರದಿಂದ ಮಾತ್ರವೇ ಸಾಧ್ಯ ಅನ್ನೋದು ಇತಿಹಾಸವೇ ಹೇಳೋ ಸತ್ಯ.